ಇರಾನ್ನ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಹತ್ಯೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇನ್ನು ಖಮೇನಿಯ ಅಂತಿಮ ಪ್ರಾರ್ಥನೆ ನಡೆದಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಖಮೇನಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಮೇಲಿನ ದಾಳಿಯ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಖಮೇನಿ ಮನೆಯನ್ನ ಉಡೀಸ್ ಮಾಡೋ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಖಮೇನಿ ಮನೆ ಉಡೀಸ್ ಆಗೋ ಭಯಾನಕ ಬೆಚ್ಚಿ ಬೀಳಿಸುವ ವಿಡಿಯೋವನ್ನ ಇಸ್ರೇಲ್ ಡಿಫೆನ್ಸ್ ರಿಲೀಸ್ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಸಲಾಗಿದೆ. ಇರಾನ್ ಮೇಲಿನ ದಾಳಿಯ ದೃಶ್ಯವನ್ನ ಅಮೆರಿಕ ರಿಲೀಸ್ ಮಾಡಿದ್ದು 24 ಗಂಟೆಗಳ ಕಾರ್ಯಾಚರಣೆಯ ದೃಶ್ಯ ಈಗ ವೈರಲ್ ಆಗಿದೆ. ಇಸ್ರೇಲ್ ಹಾಗೂ ಅಮೆರಿಕದ ಜಂಟಿ ದಾಳಿಯಿಂದಾಗಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಹತ್ಯೆಯಾಗಿದ್ದಾರೆ. ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಪ್ರತಿದಾಳಿಗೆ ಸಿದ್ಧತೆ ನಡೆಸಿದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಸ್ಪೀಕರ್ ಮಾತನಾಡಿದ್ದು, ಇಸ್ರೇಲ್ ಹಾಗೂ ಅಮೆರಿಕ ಎಲ್ಲೆ ಮೀರಿ ದಾಳಿ ಮಾಡಿವೆ, ಪ್ರತಿ ದಾಳಿಯ ಸಮಯ ಇದೀಗ ಬಂದಿದೆ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಇದಾದ್ರೆ ಬಳಿಕ ಈಗ ಜಾಲತಾಣ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಟ್ರಂಪ್ ಇರಾನ್ಗೆ ಕಟು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಅಮೆರಿಕ ಮೇಲೆ ದಾಳಿ ಮಾಡಲು ಯತ್ನಿಸಿದ್ರೆ ನಾವು ಸುಮ್ಮನಿರಲ್ಲ, ಹಿಂದೆಂದೂ ನೋಡದ ರೀತಿಯಲ್ಲಿ ದಾಳಿ ಮಾಡ್ತೀವಿ, ನಮ್ಮ ಮೇಲೆ ದಾಳಿ ಮಾಡುವ ಯೋಚನೆಯೂ ಕೂಡ ಇಟ್ಕೋಬೇಡಿ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ನಡೆಸಿರೋ ದಾಳಿಗೆ ಭಾರಿ ಖಂಡನೆ ವ್ಯಕ್ತ ಆಗಿದೆ. ಪಾಕಲ್ಲಿ ಅಮೆರಿಕ ವಿರುದ್ಧ ಪ್ರತಿಭಟನೆಗಳು ಜೋರಾಗಿದೆ. ಪಾಕ್ನ ಕರಾಚಿಯಲ್ಲಿರೋ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ದಾಳಿಗೆ ಸ್ಥಳೀಯರು ಯತ್ನಿಸಿದ್ದಾರೆ. ಖಮೇನಿ ಹತ್ಯೆಯನ್ನು ಖಂಡಿಸಿ ದಾಳಿಗೆ ಸ್ಥಳೀಯರು ಪ್ರಯತ್ನಿಸಿದ್ದಾರೆ. ಗೇಟ್ ಮೇಲೆ ಹತ್ತಿದ ಪ್ರತಿಭಟನಾಕಾರರು ಅಮೆರಿಕ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನಿಯನ್ನರು ಪ್ರತೀಕಾರದ ಶಪಥ ಮಾಡಿದ್ದಾರೆ. ಇರಾನ್ನ ತೆಹರಾನ್ ಮಸೀದಿ ಮೇಲೆ ಕೆಂಪು ಬಾವುಟವನ್ನ ಹಾರಿಸಿದ್ದಾರೆ. ಪ್ರತೀಕಾರವಾಗಿ ಇರಾನ್ ಜಮ್ ಕರಾನ್ ಮಸೀದಿ ಮೇಲೆ ಕೆಂಪು ಬಾವುಟವನ್ನ ಹಾರಿಸಿದೆ. ಇನ್ನು ಅಮೆರಿಕ ಇಸ್ರೇಲ್ಗೆ ಇರಾನ್ ಯುದ್ಧಕ್ಕೆ ನೇರ ಆಹ್ವಾನ ನೀಡಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತಿದೆ. ಇವತ್ತು ಅಲಿಪುರ ಗ್ರಾಮ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಸ್ವಯಂ ಪ್ರೇರಣೆಯಿಂದ ಗ್ರಾಮಸ್ಥರು ಅಲಿಪುರದಲ್ಲಿ ಬಂದ್ ಮಾಡಿದ್ದಾರೆ. ಇನ್ನು ಖಮೇನಿ ಹತ್ಯೆ ಖಂಡಿಸಿ ಬೃಹತ್ ಪಾದಯಾತ್ರೆಯನ್ನು ಮಾಡಲಾಗಿದೆ. ಶಿಯಾ ಮಸೀದಿ ಬಳಿ ನೆರೆದ ಸಾವಿರಾರು ಜನ ಅಮೆರಿಕ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಕೌಶಲ್ ಚೌಕ್ಸೆ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅಲಿಪುರದ ಜನರಿಗೆ ಇರಾನ್ನೊಂದಿಗೆ ನಿಕಟವಾದ ಸಂಪರ್ಕ ಇದೆ. ಅಲಿಪುರದಲ್ಲಿ ಖಮೇನಿ ಹೆಸರಲ್ಲಿ ಆಸ್ಪತ್ರೆ ಕೂಡ ಕಟ್ಟಿದ್ದಾರೆ. ಇನ್ನು 1986ರಲ್ಲಿ ಅಲಿಪುರಕ್ಕೆ ಖಮೇನಿ ಕೂಡ ಭೇಟಿ ಕೊಟ್ಟಿದ್ರು. ಅಲಿಪುರದ ಬಹುತೇಕ ಜನ ಇರಾನ್ನಲ್ಲಿ ವಾಸವಿದ್ದು ಖಮೇನಿ ಹತ್ಯೆಯಿಂದ ಅಲಿಪುರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ಬೆಂಗಳೂರಿನಲ್ಲೂ ಪ್ರತಿಭಟನೆ ನಡೀತಾ ಇದೆ. ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಮುಸ್ಲಿಮರು ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಕಣ್ಣೀರು ಸುರಿಸುತ್ತಾ ಪ್ರತಿಭಟನಾಕಾರರು ಅಮೆರಿಕ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರಿಗೆ ಶಾಸಕ ಹ್ಯಾರಿಸ್ ಸಾಥ್ ನೀಡಿದ್ದಾರೆ. ಇದೇ ವೇಳೆ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವ ಕನ್ನಡಿಗರನ್ನ ವಾಪಸ್ ಕರೆಸುವಂತೆ ಪ್ರತಿಭಟನಾಕಾರರು ಮನವಿ ಮಾಡಿದ್ರು. ಬಾಗಲಕೋಟೆ ಮೂಲದ ವಿದ್ಯಾರ್ಥಿಯೊಬ್ಬ ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಾಗಲಕೋಟೆ ಮೂಲದ ಧ್ರುವ ಹೊಕ್ರಾನಿ ಅನ್ನುವರು ದುಬೈನ ಮಿಡಲ್ ಎಸೆಕ್ಸ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕಳೆದ 6 ತಿಂಗಳಿಂದ ಧ್ರುವ ದುಬೈಯಲ್ಲೇ ಇದ್ದು ಸದ್ಯ ದುಬೈನಲ್ಲಿ ಯುದ್ಧದ ಕಾರ್ಮೋಡ ಇರೋ ಕಾರಣ ಮನೆಯಿಂದ ಹೊರಬಾರದ ಹಾಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಧ್ರುವ ಹೇಳಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದೇನೆ ಅಂತ ಧ್ರುವ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಇತ್ತ ಹಾಸನ ಮೂಲದ 5 ಬಹರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಮನಾಮದಲ್ಲಿ ಹಾಸನ ಮೂಲದವರು ಸಿಲುಕಾಕೊಂಡಿದ್ದಾರೆ. ಪಂಜು, ಜಮುನಾ ಮತ್ತು ಸುರೇಂದ್ರ ಪ್ರಸಾದ್, ರತೀಶ್ ಮತ್ತು ಮೈಸೂರು ಮೂಲದ ನೇತ್ರಾವತಿ ಒಂದೇ ಕೋಣೆಯಲ್ಲಿದ್ದಾರೆ. ತಾವಿರುವಂತಹ ಕಟ್ಟಡದ ಪಕ್ಕದಲ್ಲೇ ಬಾಂಬ್ ಸಿಡಿತಾ ಇದೆ, ನಮ್ಮ ರಕ್ಷಣೆ ಮಾಡಿ ಅಂತ ಕನ್ನಡಿಗರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ತಮ್ಮವರ ಬಗ್ಗೆ ಕುಟುಂಬಸ್ಥರು ಆತಂಕ ಹೊರಹಾಕಿದ್ದು ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಮೆಡಿಕಲ್ ವಿದ್ಯಾರ್ಥಿನಿ ಸಿಕ್ಕಾಕೊಂಡಿದ್ದಾರೆ. ಸೈಯದ ಮಪರೆ ಸೈನಬ್ ಅನ್ನುವರು ಇರಾನ್ನ ಕುಮ್ನಲ್ಲಿ ವಾಸ ಇದ್ದಾರೆ. ಅಲಿಪುರದ ಮೀರ್ ರೋಷನ್ ಅಲಿ ಅನ್ನುವರ ಪುತ್ರಿಯಾಗಿರೋ ಸೈನಬ್ ಟೆಹರಾನ್ನಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ತಂದೆಗೆ ಕರೆ ಮಾಡಿದ್ದ ಸೈನಬ್ ಯುದ್ಧದ ಸ್ಥಿತಿ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರಂತೆ.
ರಾಯಚೂರಿನ ಸಿಂಧನೂರು ಮೂಲದ ವೈದ್ಯ ಶಿವರಾಜ್ ಕೂಡ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಜ್ಯದ 75 ಜನರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಶಿವರಾಜ್ ಉಳಿದುಕೊಂಡಿದ್ದಾರೆ. ಸಿಂಧನೂರದ ಪ್ರಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದುಬೈಗೆ ತೆರಳಿದ್ರು. ಇದೀಗ ದುಬೈನ ಏರ್ ಸ್ಪೇಸ್ ಕ್ಲೋಸ್ ಆಗಿರುವ ಕಾರಣ ದುಬೈನಲ್ಲೇ ಉಳಿದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮಂಡ್ಯದ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಕೂಡ ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯುದ್ಧದ ಹಿನ್ನೆಲೆ ದುಬೈನಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಅವರು ದುಬೈಗೆ ತೆರಳಿದ್ರು. ಇದೀಗ ಬೇರೆ ಕಡೆ ತೆರಳೋದಿಕ್ಕಾಗದೆ ಪ್ರಯಾಸ ಪಡ್ತಿದ್ದಾರೆ. ಸದ್ಯ ಖಾಸಗಿ ಹೋಟೆಲ್ವೊಂದರಲ್ಲಿ ಡಾಲು ರವಿ ಉಳ್ಕೊಂಡಿದ್ದು ನಾನು ಸುರಕ್ಷಿತವಾಗಿ ಉಳಿದಿರುವುದಾಗಿ ಡಾಲು ರವಿ ಸಂದೇಶ ರವಾನಿಸಿದ್ದಾರೆ. ಯುದ್ಧದ ಕುರಿತಾಗಿ ಶಿವಮೊಗ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಟ್ರಂಪ್ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಒಂದೆಡೆ ಶಾಂತಿ ಮಂತ್ರ, ಮತ್ತೊಂದೆಡೆ ಯುದ್ಧವನ್ನ ಮಾಡ್ತಿದ್ದಾರೆ. ಇರಾನ್ನಲ್ಲಿ ಕನ್ನಡಿಗರು ಸಿಲುಕಾಕೊಂಡಿದ್ದಾರೆ. ಅವರ ರಕ್ಷಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ರು. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ವಿಚಾರವಾಗಿ ಡಿಸಿಎಂ ಡಿಕೆಶಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಇರಾನ್ನಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಯುದ್ಧ ಪೀಡಿತ ಪ್ರದೇಶದಲ್ಲಿ ನಮ್ಮವರು ಸಿಲುಕಿದ್ದಾರೆ. ಅವರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಅಂದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆಯಿಂದ ಅನೇಕರು ನನಗೆ ಕರೆ ಮಾಡಿ ಮಾತನಾಡ್ತಿದ್ದಾರೆ. ಕಲಬುರಗಿಯ 8 ರಿಂದ 10 ಜನ ಸಿಲುಕಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ. ಎಲ್ಲರನ್ನ ಸುರಕ್ಷಿತವಾಗಿ ಕರೆತರೋ ಕೆಲಸ ಆಗುತ್ತೆ, ಭಯ ಬೇಡ ಅಂತ ಅಂದ್ರು. ಇನ್ನು ಸಚಿವ ಸತೀಶ್ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ರು. ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರಿ ಇಲ್ಲ. ಒಂದ್ ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪ್, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು, ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ ಸೇಫ್ ಆಗ್ತದೆ. ಅದೇನೇ ಇರಲಿ, ಇದು ಶಾಂತಿ ಮೂಡಿಸ್ಬೇಕು. ಇಲ್ಲಿ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದಲೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರೆಲ್ಲ ಎಲ್ಲರಿಗೂ ಅಷ್ಟೇ, ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗ ಕನ್ನಡಿಗರಲ್ಲಿ ಸಿಕ್ಕಾಕೊಂಡಿರೋ ದುಬೈನಲ್ಲಿ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿಯಿಂದನೂ ಕೂಡ ಒಂದು 8 ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದನೂ ಕೂಡ ಅವರ ಪೋಷಕರೆಲ್ಲರೂ ಫೋನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನು ಡೈರೆಕ್ಷನ್ಸನ್ನು ನೀಡಿದೆ, ಎಲ್ಲಿದ್ದೀರಾ ಅಲ್ಲೇ ಇರಿ, ಯಾವಾಗ ವಿಮಾನ ಹಾರಾಟ ಪ್ರಾರಂಭ ಆಗುತ್ತೆ ಆವಾಗ ನಾವು ಮಾಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಿಂದ ಏನು ಅನುಕೂಲಗಳಾಗಬೇಕು ರಾಜ್ಯ ಸರ್ಕಾರದಿಂದ ಅದನ್ನು ಕೂಡ ನಾವು ಸಹಕಾರ ಮಾಡ್ತೀವಿ. ಕನ್ನಡಿಗರಲ್ಲಿ ಎಲ್ಲ ಅದನ್ನು ತರುವಂಥ ಪ್ರಯತ್ನ ಭಾರತ ಸರ್ಕಾರ ಜವಾಬ್ದಾರಿ ಮಾಡ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಮುಂಚೆನೇ ಅಲರ್ಟ್ ಮಾಡಿದ್ದಾರೆ, ಮುಂಚೆನೇ ಬರ್ಲಿಕ್ಕೆ ವಾಪಸ್ ಹೇಳಿದ್ದಾರೆ. ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಸರ್ಕಾರದ ಜವಾಬ್ದಾರಿ. ಎಲ್ಲ ಅದನ್ನು ತರುವಂಥ ಪ್ರಯತ್ನ ಭಾರತ ಸರ್ಕಾರ ಜವಾಬ್ದಾರಿ ಮಾಡ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಮುಂಚೆನೇ ಅಲರ್ಟ್ ಮಾಡಿದ್ದಾರೆ, ಮುಂಚೆನೇ ಬರ್ಲಿಕ್ಕೆ ವಾಪಸ್ ಹೇಳಿದ್ದಾರೆ. ದುಬೈನಲ್ಲಿ ಸಿಕ್ಕಾಕೊಂಡ ಕನ್ನಡಿಗರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಕನ್ನಡಿಗರ ಜೊತೆ ಸಿಎಂ ಮಾತನಾಡಿದ್ದಾರೆ. ಇದೇ ವೇಳೆ ಕನ್ನಡಿಗರಿಗೆ ಸಿಎಂ ಧೈರ್ಯ ಹೇಳಿದ್ದಾರೆ. ಎಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ತೆರಳಿ, ಯಾವುದೇ ರೀತಿಯ ಭಯ ಬೇಡ, ನಿಮ್ಮನ್ನು ವಾಪಸ್ ಕರೆತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದೇವೆ ಅಂತ ಸಿಎಂ ಧೈರ್ಯ ತುಂಬಿದ್ದಾರೆ. ಸಾಹೇಬ್ರು ಬಂದು ನೋಡಮ್ಮ. ಧನ್ಯವಾದಗಳು ಸರ್. ನಮಸ್ಕಾರ. ಅಣ್ಣ ಹೋಟೆಲ್ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಇದ್ದಾರಣ್ಣ. ಹೋಟೆಲ್ ಇದ್ದಾರಣ್ಣ. ಅಣ್ಣ ಆಮೇಲೆ ನಮ್ ನಜೀಬ್ ಅಂತ ಹೇಳಿ ಅಣ್ಣ. ಅದೇ ಅಣ್ಣ, ನಜೀಬ್ ಅಂತೇಳಿ ಬೆಂಗಳೂರವ್ರಣ್ಣ, ಬೆಂಗಳೂರವ್ರಣ್ಣ ನಜೀಬ್ ಅಂತೇಳಿ ಲೋಕಲ್ ಅವ್ರಣ್ಣ ಅಲ್ಲಿ. ಅಣ್ಣ ನಜೀಬ್ ಅಂತೇಳಿ ಅಣ್ಣ, ನಜೀಬ್ ಅಂತೇಳಿ ಅವರು. ಸಿಎಂ ಬೆನ್ನಲ್ಲೇ ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರ ಜೊತೆ ಮಾಜಿ ಸಚಿವ ಬಿ ನಾಗೇಂದ್ರ ಮಾತನಾಡಿದ್ದಾರೆ.
ಬಳ್ಳಾರಿ ಜಿಲ್ಲೆಯ 50ಕ್ಕೂ ಹೆಚ್ಚು ಜನರು ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಹಣಕಾಸಿನ ಸಮಸ್ಯೆಯಿಂದ ನಾವು ಬಳಲ್ತಿದ್ದೇವೆ ಅಂತ ಕನ್ನಡಿಗರು ಹೇಳಿದ್ರು. ಸಂಕಷ್ಟದಲ್ಲಿರುವವರ ನೆರವಿಗೆ ನಾಗೇಂದ್ರ ಮುಂದಾಗಿದ್ದಾರೆ. ದುಬೈನಲ್ಲಿರುವಂತಹ ಸ್ನೇಹಿತ ನಜೀಬ್ ಮೂಲಕ ಕನ್ನಡಿಗರಿಗೆ ನಾಗೇಂದ್ರ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೇ ವೇಳೆ ಸಿಎಂ ಅವರನ್ನು ಕೂಡ ಕಾನ್ಫರೆನ್ಸ್ ಕಾಲ್ನಲ್ಲಿ ತೆಗೆದುಕೊಂಡು ನಾಗೇಂದ್ರ ಕನ್ನಡಿಗರಿಗೆ ಧೈರ್ಯ ತುಂಬಿದ್ದಾರೆ. ನಮಸ್ತೆ ನಮಸ್ತೆ ಪ್ರತಾಪ್. ಹಲೋ ಪ್ರತಾಪ್ ಅವರೇ. ಪ್ರತಾಪ್ ಅವರೇ, ಎಲ್ಲರೂ ನಮ್ಮ ಕ್ಷೇತ್ರದವರೇ, ನಮ್ಮ ಬಳ್ಳಾರಿ ಅವರು ಎಲ್ಲರನ್ನ ಅಲ್ಲಿ ನಜೀಬ್ ಅಂತ ಹೇಳಿದ್ದಾರೆ. ನಮ್ಮ ಸ್ನೇಹಿತರು ನಜೀಬ್ ಅಂತ ಹೇಳಿ ಪಕ್ಕದಲ್ಲಿ ಇದ್ದಾರೆ. ಅವರೆಲ್ಲ ಲೋಕಲ್ ಅವರು, ಅಲ್ಲೇ ಲೋಕಲ್ ಅವರು. ಅವ್ರನ್ನ ಕರೆತರುವಂತ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೀವಿ ಸರ್ಕಾರದಿಂದ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇನ್ನು ದಾಳಿ ಕುರಿತಂತೆ ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿನ ಸಮಸ್ಯೆ ತುಂಬಾ ಡಿಫಿಕಲ್ಟ್ ಇದೆ. ಕನ್ನಡಿಗರ ರಕ್ಷಣೆ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೇವೆ. ದೆಹಲಿಗೆ ಹೋಗಿ ಸಂಬಂಧಪಟ್ಟ ಮಂತ್ರಿ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಭಾರತೀಯರನ್ನ ಕರೆತರೋದಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ. ನಮ್ಮವರನ್ನು ಸುರಕ್ಷಿತವಾಗಿ ಕರೆತರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಯುದ್ಧದ ಪರಿಣಾಮ ಭಾರತದ ಮೇಲೂ ಬೀಳಲಿದೆ. ಮಾತುಕತೆಗಳ ಮೂಲಕವಾಗಿ ಬಗೆಹರಿಸುವುದು ಸೂಕ್ತ. ಮಧ್ಯ ಪ್ರಾಚೀನ ದೇಶಗಳಲ್ಲಿ ಕನ್ನಡಿಗರು ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಎಲ್ಲರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರು. ಅಲ್ಲ, ಇದು ಡಿಫಿಕಲ್ಟ್ ಸಿಚುವೇಶನ್. ಯಾಕಂದ್ರೆ ಫ್ಲೈಟ್ ಮೂವ್ಮೆಂಟ್ ಆಗ್ತಾ ಇಲ್ಲ. ನನ್ನ ಗಮನಕ್ಕೂ ಬಂದಿದೆ. ನಾನು ಇವತ್ತು ಡೆಲ್ಲಿ ಹೋಗ್ತಾ ಇದ್ದೇನೆ. ಸಂಬಂಧಿಸಿದ ಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ಕನ್ನಡಿಗರೇನು ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ವಾಪಸ್ ತರುವುದರ ಬಗ್ಗೆ ನಾವು ಗಂಭೀರವಾಗಿ ಪ್ರಯತ್ನ ನಮ್ಮ ಸರ್ಕಾರ ಯಾವತ್ತಲೂ ಮಾಡ್ತದೆ. ನಾವು ಅಲ್ಲಿನ ತಾಂತ್ರಿಕ ವ್ಯಕ್ತಿಗಳು ಏನ್ ನಮ್ಗೆ ಸಲಹೆ ಕೊಡ್ತಾರೆ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಅವ್ರನ್ನು ಕೂಡ ನಾವು ಸುರಕ್ಷಿತವಾಗಿ ಕರ್ಕೊಂಡ್ ಬರುವುದು ನಮ್ಮ ಪ್ರಥಮ ಆದ್ಯತೆ ಆಗಿದೆ. ಅಲ್ಲ, ಇದು ಡಿಫಿಕಲ್ಟ್ ಸಿಚುವೇಶನ್. ಯಾಕಂದ್ರೆ ಫ್ಲೈಟ್ ಮೂವ್ಮೆಂಟ್ ಆಗ್ತಾ ಇಲ್ಲ. ನನ್ನ ಗಮನಕ್ಕೂ ಬಂದಿದೆ. ನಾನು ಇವತ್ತು ಡೆಲ್ಲಿ ಹೋಗ್ತಾ ಇದ್ದೇನೆ. ಆಯಿಲ್ ಮತ್ತು ಪೆಟ್ರೋಲಿಯಂ ವಲಯದಲ್ಲಿ ಇದರ ದೊಡ್ಡ ಪ್ರಭಾವ ಆಗಲಿದೆ ಮತ್ತು ಆರ್ಥಿಕತೆ ಮೇಲೂ ಕೂಡ ಬಹಳ ದೊಡ್ಡ ಪ್ರಭಾವ ಆಗಲಿದೆ. ವಿಶ್ವಾದ್ಯಂತ ಇದರ ಪರಿಣಾಮ ಎಲ್ಲರೂ ಅನುಭವಿಸಬೇಕಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಮಧ್ಯ ಪ್ರಾಚೀನದಲ್ಲಿರುವಂಥ ಭಾರತೀಯರು ಮತ್ತು ವಿಶೇಷವಾಗಿ ಕನ್ನಡಿಗರು ಇವತ್ತು ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಅಹಿಂದ ಹೆಸರಿನಲ್ಲಿ ಅಧಿಕಾರ ಹಿಡಿದುಕೊಂಡು ಇವತ್ತು ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಹಿಂದುಳಿದ ಸಮುದಾಯಗಳನ್ನ ಸಿಎಂ ಕಡೆಗಣಿಸಿದ್ದಾರೆ. ರಾಜ್ಯದಲ್ಲಿ 2.80 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಬಾಕಿ ಇದೆ. ಹುದ್ದೆ ಭರ್ತಿ ಮಾಡುವಂತೆ ಕೇಳಿದ್ರೆ ಸರ್ಕಾರ ಅವರ ಮೇಲೆಯೇ ಲಾಠಿ ಚಾರ್ಜ್ ಮಾಡಿಸ್ತಾ ಇದೆ. ಸರ್ಕಾರದ ಮೇಲೆ ಜನರು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಎಂದರು. ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದುಕೊಂಡು ಅಧಿಕಾರ ಬಂದ ನಂತರದಲ್ಲಿ ಹಿಂದುಳಿದ ಸಮುದಾಯಗಳನ್ನ, ಶೋಷಿತ ಪೀಡಿತ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿದ್ದಾರೆ. ರಾಜ್ಯದ ಲಕ್ಷಾಂತರ ಯುವ ಜನತೆ ಏನಿವತ್ತು ಸರ್ಕಾರದಲ್ಲಿ ಖಾಲಿ ಹುದ್ದೆಗಳು ಹಾಗೆ ಇದ್ದಾವೆ, ಭರ್ತಿ ಆಗದೇನೆ 2,85,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಭರ್ತಿ ಆಗದೆ ಹಾಗೆ ಇದ್ದಾವೆ. ನೇಮಕಾತಿ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಸರ್ಕಾರ. ಹಾವೇರಿಯ ಹೊಸನೇರ್ಲಗಿ ಗ್ರಾಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೆಯೇ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಭಾಗಿಯಾದರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ರಾಜಕೀಯ ಪ್ರಶ್ನೆಗಳನ್ನು ಬಿಟ್ಟು ಬೇರೇನಾದರೂ ಕೇಳಿ, ರಾಜಕೀಯ ನನಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ. ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ನನ್ನಲ್ಲೇನಿಲ್ಲ, ಯಾರು ಎಲ್ಲಿ ಕರೀತಾರೋ ನಾವು ಅಲ್ಲಿ ಬರ್ತೀವಿ, ಯಾಕಂದ್ರೆ ನಾವು ಫ್ರೀ ಇದ್ದೀವಿ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಎಂಬ ವಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ವಿಪಕ್ಷಗಳ ಕೆಲಸವೇ ಟೀಕೆ ಮಾಡುವುದು ಅಂದಿದ್ದಾರೆ. ಇನ್ನು ಸುಳೆಬೈಲಿನ ಸಂಕೇತ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕೇತ್ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ 15 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ರು. ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ.
ರಾಜ್ಯದಲ್ಲಿ ಹಿಂದೂ ಸಮಾಜ ಅನಾಥವಾಗಿದೆ. ಮುಂದಿನ ಚುನಾವಣೆ ಹಿಂದುತ್ವದ ಮೇಲೆ ಆಗುತ್ತೆ. ಕೇಸರಿ ಪಡೆ ಗೆಲ್ಲುತ್ತೆ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಹಿಂದೂಗಳಿಗೆ ನರಕವಾಗಿದೆ. ಸಿಎಂ ಡಿಸಿಎಂ ಕುವೆಂಪು ಮಾತನ್ನ ಪ್ರಸ್ತಾಪಿಸುತ್ತಾರೆ. ಆದರೆ ಮದ್ದೂರು, ನಾಗಮಂಗಲ, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗದಲ್ಲಿ ಗಲಾಟೆಗಳಾಗಿದ್ವು. ಹಿಂದೂಗಳ ಮೇಲೆ ದೌರ್ಜನ್ಯ ಬಾಗಲಕೋಟೆಯಲ್ಲೂ ಕೂಡ ಆಯಿತು. ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡುವವರ ಮೇಲೆ ಕ್ರಮ ಕೈಗೊಂಡ್ರೆ ಇಂತಹ ಕೆಲಸ ಆಗೋದಿಲ್ಲ ಅಂತ ಅಂದ್ರು. ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತೀರಿ ಅಂತ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಈ ಮಾತು. ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರೋಂಥ ಮುಸಲ್ಮಾನರನ್ನು, ಆ ಗುಂಡಾಗಳನ್ನು ಬಂಧಿಸ್ತಿ ಅವ್ರ ಬಗ್ಗೆ ಕ್ರಮ ತಗೊಂಡ್ರೆ ಎಲ್ಲೂ ಕೂಡ ಈ ರೀತಿ ಹಲ್ಲೆ ಮರುಕಳಿಸೋದಿಲ್ಲ. ಈ ರೀತಿ ಗೂಂಡಾಗಳಿಗೆ, ರಾಷ್ಟ್ರದ್ರೋಹಿಗಳಿಗೆ ತುಂಬ ಸ್ಪಷ್ಟವಾಗಿ ಗೊತ್ತು. ನಾವು ಏನೇ ಕೊಲೆ ಮಾಡಲಿ, ಏನೇ ಚಪ್ಪಲಿ ಎಸೀಲಿ, ಏನೇ ಕಲ್ಲೆಸೀಲಿ, ನಾಗರಿಕರ ಮೇಲೆಲ್ಲ, ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೀಲಿ, ನಮಗೆ ರಕ್ಷಣೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಿಗುತ್ತೆ ಅನ್ನೋಂಥ ಪೂರ್ಣ ವಿಶ್ವಾಸದಲ್ಲಿ ಈ ಹಲ್ಲೆ, ದರೋಡೆ, ಕೊಲೆ ನಡೀತಾ ಇದ್ದಾವೆ. ನಿಜಕ್ಕೂ ಕಠಿಣ ಕ್ರಮ ಅಂತಂದರೆ ಏನು ಅನ್ನೋದು ರಾಜ್ಯ ಸರ್ಕಾರ ಹೇಳಬೇಕು. ರಾಷ್ಟ್ರದ್ರೋಹಿ. ಇನ್ನು ಬಿಜೆಪಿಯಲ್ಲಿನ ಕುಟುಂಬ ರಾಜಕಾರಣದ ಕುರಿತು ಮಾತನಾಡಿದ ಈಶ್ವರಪ್ಪ, ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಬಿಜೆಪಿಯಲ್ಲೂ ಇದೆ. ನಾನು 5 ಬಾರಿ ಶಾಸಕನಾಗಿದ್ದೇನೆ. ರಾಜ್ಯದಲ್ಲಿ ಬಿಜೆಪಿ ಪೂರ್ಣ ಬಹುಮತ ಎಂದೆಂದೂ ಬಂದಿಲ್ಲ. ಬಿಜೆಪಿಯಲ್ಲಿ ಶುದ್ಧೀಕರಣ ಆಗಬೇಕು, ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಇದೆ ಅಂತ ಅಂದ್ರು. ಸರಿ ಹೇಳಿದ್ದೀನಿ. 5 ಬಾರಿ MLA, ಅನೇಕ ಇಲಾಖೆ ಮಂತ್ರಿ, ಉಪಮುಖ್ಯಮಂತ್ರಿ. ನಮ್ಮ ಅಮ್ಮ ಒಂದು ಕೂಲಿ ಕೆಲಸ ಮಾಡ್ತಿದ್ದವರು. ಈ ಪಾರ್ಟಿ ಅಲ್ಲಿ ತನಕ ತಂದಿದೆ. ಇದಕ್ಕಿಂತ ಇನ್ಯಾರಿಗೆ ಅವಕಾಶ ಇದೆ ರೀ? ಸ್ಥಾನಮಾನ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸಿದ್ದೀನಿ. ನನ್ನ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದು ಕಾಯ್ತಾ ಇದ್ದೀನಿ. ಆವಾಗ ಹೋಗ್ತೀನಿ ಅಲ್ಲಿ ತಕ್ಕ. ಅದು ಸರಿ ಹೇಳಿದ್ದೀನಿ. ನಿಮಗೂ ಗೊತ್ತಿರೋದೆ. ನೀವು ಹೇಳಿದ್ರಲ್ಲ ಈಗ ಕುಟುಂಬ ರಾಜಕಾರಣ, ಬರೀ ಕಾಂಗ್ರೆಸ್ನ ಟೀಕೆ ಮಾಡೋಕ್ಕಿರೋದೇನು? ಬಿ ಜೆ ಪಿಲಿ ನಡೀತಾ ಇಲ್ವಾ? ಸಾಮೂಹಿಕ ನೇತೃತ್ವ ನಡೀತಾ ಇದೆಯಾ? ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ನಡೀತಾ ಇದ್ವಿ. ಕೆಲವು ಸಚಿವರ ಜೊತೆಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಶಾಮೀಲಾಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘದ ಮಾಜಿ ಗೌರವ ಅಧ್ಯಕ್ಷ ಜಗನ್ನಾಥ ಶೇಗಜಿ ಗಂಭೀರ ಆರೋಪ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತಾಡಿದ ಅವರು, ಮಂಜುನಾಥ್ ಸಚಿವರು ಹೇಳಿದ ಹಾಗೆ ಟೆಂಡರ್ ಆಗುವಂತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಕಾರ್ಮಿಕ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಪ್ಯಾಕೇಜ್ ಟೆಂಡರ್ ಮಾಡಲಾಗಿದೆ. ಒಪ್ಪಂದ ಮಾಡಿಕೊಂಡಿರುವ ಬಗ್ಗೆ ಅಧ್ಯಕ್ಷ ಮಂಜುನಾಥ್ ಮಾತಾಡಿರುವ ಆಡಿಯೋ ನನ್ನ ಬಳಿ ಇದೆ. ಸಚಿವರ ವಿರುದ್ಧ ಸಿಎಂ ಕ್ರಮ ಕೈಗೊಳ್ಳಬೇಕು ಅಂತ ಜಗನ್ನಾಥ್ ಶೇಗಜಿ ಹೇಳಿದ್ದಾರೆ. ಅವರು ಮಿನಿಸ್ಟರ್ಗಳು ಇನ್ವಾಲ್ವ್ ಆಗಿ ಭ್ರಷ್ಟಾಚಾರಗಳಿಕತ್ತಾರ. ಸುರೇಶ್ ಭೈರತಿ ಸುರೇಶ್ ಅವರು ಮತ್ತೇನಾದ್ರು ಸಂತೋಷ್ ಲಾಡ್ ಅವರು, ಅವರಿಬ್ಬರು ಒಂದು ಕಾರ್ಮಿಕರಿಗೆ ಇಟ್ಟಂಥ ದುಡ್ಡು 1,000 ಕೋಟಿ ರೂಪಾಯಿ ಕೊಟ್ಟರು ಏನ್ರಿ. ಅದಕ್ಕೆ ನಾವು ಸಂತೋಷ್ ಲಾಡ್ ಸಾಹೇಬ್ರು ಏನು ಮಾಡ್ಯಾರ, ಅವು ಏನ್ರಿ 10 ಜಿಲ್ಲೆಗಳ ಕಲ್ತು 7-8 ಜಿಲ್ಲೆಗಳ ಕಲ್ತು ಒಂದು ಟೆಂಡರ್ ಮಾಡ್ರಿ ಇಲ್ಲ 100 ಕೋಟಿ ರೂಪಾಯಿ ಕೊಡ್ತಾ ಅಂದ್ರೆ ಅದು 100 ಕೋಟಿ ರೂಪಾಯಿ ಅನ್ನೋದ ನಾವು ಹಂಚ್ಕೊಂಡ್ಬಿಡೀವಿ ಅಂತ. ಇಲ್ಲ ಅಣ್ಣ ಟೆಂಡರ್ ಕರೆದ್ರೆ ಆಗ್ಯದ, ಹೋಗೋದು ಹೋಗ್ಲಿ. ಹೋಗಿ ಕರೆದಾರಲ್ಲ, ಅದು ಏನು 100 ಕೋಟಿದೇನೋ ಅಮೌಂಟ್ ಎಷ್ಟು ಬರ್ತದಲ್ಲ, ಒಂದು 5% ಹಿಡಿದ್ರೆ ನಮಗೇನೋ ಒಂದು 5-6 ಕೋಟಿ ಬರ್ತದೆ. 5-6 ಕೋಟಿ. ರೈತರ ವಿರೋಧದ ಮಧ್ಯೆಯೇ ಧಾರವಾಡ ಕೆಐಎಡಿಬಿ ಕಚೇರಿ ದಾವಣಗೆರೆಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಕಚೇರಿಯಲ್ಲಿರುವಂತಹ 7 ಜಿಲ್ಲೆಯ ಫೈಲ್ಗಳನ್ನು ಅಧಿಕಾರಿಗಳು ಗಂಟು ಮೂಟೆ ಕಟ್ಟಿದ್ದಾರೆ. ಎಸ್ಎಲ್ಒ ಕವಿತಾ ಯೋಗಪ್ಪನವರ ನೇತೃತ್ವದಲ್ಲಿ ಕಚೇರಿ ಶಿಫ್ಟ್ ಮಾಡಲಾಗ್ತಾ ಇದ್ದು 20ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಬಳಸಿಕೊಂಡು ಫೈಲ್ಗಳನ್ನು ಶಿಫ್ಟ್ ಮಾಡುವ ಕೆಲಸ ಆಗ್ತಾ ಇದೆ. ಇನ್ನು ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಕಚೇರಿ ಮುಂದೆಯೇ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಧಾರವಾಡದ ಕಚೇರಿಯನ್ನ ಸ್ಥಳಾಂತರ ಮಾಡೋದಕ್ಕೆ ಬಿಡಲ್ಲ ಅಂತ ಒತ್ತಾಯಿಸಿದ್ದಾರೆ. ಹಾವೇರಿ ನಗರದ ಭಾಗದಲ್ಲಿ ಬಲವಂತದ ಮತಾಂತರ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಇಜರಾಲಿ ಮಾಪುರ ಮನೆಯೊಂದರಲ್ಲಿ ಬಲವಂತದ ಮತಾಂತರವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗಿತ್ತು. ಬಜರಂಗ ದಳದ ಕಾರ್ಯಕರ್ತರು ಸ್ಥಳಕ್ಕೆ ದಿಢೀರ್ ದಾಳಿ ಮಾಡಿದ್ದಾರೆ. ಬಸವರಾಜ ಹಾಗೆಯೇ ಹನುಮಂತ ಅನ್ನುವರ ಮನೆಯಲ್ಲಿ ಮತಾಂತರ ಕೃತ್ಯವನ್ನ ಮಾಡಲಾಗಿದ್ದು ಆಂಧ್ರ ಮೂಲದ ಪಾದ್ರಿಗಳು ಮತಾಂತರ ಮಾಡ್ತಿದ್ದಾರೆ ಅಂತ ಬಜರಂಗ ದಳದ ಕಾರ್ಯಕರ್ತರು ಆರೋಪಿಸಿದ್ರು. ಕೂಡಲೇ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಎಲ್ಲರನ್ನ ತಿಳಿಗೊಳಿಸಿದ್ರು. 6 ಜನರನ್ನ ಠಾಣೆಗೆ ಕರೆತಂದಿರುವ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಟಾರ್ಚರ್ ಕೊಡ್ತಾರ, ನಾವು ಬರಂಗಿಲ್ಲ ಅಂತ ನಾವು ನಮ್ಮನ್ನ ಹೊಡೆದು ಮನೆ ಬಿಟ್ಟು
ಅಮೃತಹಳ್ಳಿ ಯುವತಿಯ ಮೇಲೆ ಅತ್ಯಾಚಾರ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಿರುದ್ಧ್ ಸೇರಿದಂತೆ ಮತ್ತೆ 3 ಬಂಧಿಸಲಾಗಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಆರೋಪಿಗಳ ಡ್ರಗ್ಸ್ ಸೇವನೆ ಬಗ್ಗೆ ಖಚಿತಪಡಿಸಿಕೊಳ್ಳಲು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ನಿಖಿಲ್ ಮತ್ತು ಡಿಕ್ಸನ್ ನೀಡಿದಂತಹ ಮಾಹಿತಿ ಆಧರಿಸಿ ದಾವಣಗೆರೆಯ ಮಾಜಿ ಕಾರ್ಪೊರೇಟರ್ ಮಗ ಅನಿರುದ್ಧ್, ಶಿವಮೊಗ್ಗದ ವಿದ್ಯಾರ್ಥಿ ಶ್ರವಣ್ ಮತ್ತು ಗುಜರಾತ್ನ ಮೋಹಿತ್ ಜೈನ್ನನ್ನ ಬಂಧಿಸಲಾಗಿದೆ. ಮೊರಾರ್ಜಿ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆಸಲಾಗುತ್ತಿದೆ ಅಂತ ಆರೋಪಿಸಿ ಪರೀಕ್ಷಾ ಕೇಂದ್ರದ ಎದುರು ಪೋಷಕರು ಗಲಾಟೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ಸಲ್ಮತಿ ಪ್ರೌಢಶಾಲೆ ಮುಂದೆ ಈ ಘಟನೆ ನಡೆದಿದೆ. ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರನ್ನ ಪರೀಕ್ಷೆಯ ಕರ್ತವ್ಯಕ್ಕೆ ಬಳಸಿಕೊಳ್ಳಲಾಗಿದೆ, ಮಕ್ಕಳಿಗೆ ನಕಲು ಮಾಡಲು ಸಹಾಯ ಮಾಡಲಾಗುತ್ತಿದೆ ಅಂತ ಪೋಷಕರು ಆರೋಪಿಸಿದರು. ಸ್ಥಳಕ್ಕಾಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪೋಷಕರ ಜೊತೆ ಮಾತುಕತೆ ನಡೆಸಿ ನಿಯಮ ಅನುಸಾರ ಶಿಕ್ಷಕರನ್ನ ಕರ್ತವ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊರಾರ್ಜಿ ಸ್ಕೂಲ್ ಟೀಚರ್ಸ್ನ ಇಲ್ಲಿ ಎಕ್ಸಾಮ್ಸ್ ಹಾಕಿದ್ರ ಮಕ್ಕಳ ಭವಿಷ್ಯ ಹೆಂಗೆ ಸರ್? ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ರಾಮನಗರದ ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಐಡಿಎಸ್ಒ ಸಂಘಟನೆ ವತಿಯಿಂದ ನಡೆದಂತಹ ಪ್ರತಿಭಟನೆಯಲ್ಲಿ ಸಂಘಟನೆಯ ಕಾರ್ಯಕರ್ತರು, ಪೋಷಕರು ಭಾಗಿಯಾಗಿದ್ದರು. ಇನ್ನು ಈ ಯೋಜನೆಯ ಸುತ್ತೋಲೆಗಳನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ.